ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಇಂದಿನ ಸಂಚಿಕೆ ಅಂದರೆ 26ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ವಿದ್ಯಾ ಪಾಪ ಏಟು ಬಿದ್ದುಬಿಟ್ಟಿರುತ್ತಲ್ಲ, ಕತ್ತತ್ರ ಎಲ್ಲ ನೋವಾಗ್ಬಿಟ್ಟಿರುತ್ತೆ. ಸರ್ ಹತ್ರ ಉಪ್ಪಿನ ಶಾಖ ತಗೋತಾ ಇರ್ತಾಳೆ. ಆಮೇಲೆ ಸರು ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ವಿದ್ಯಾ ನೋವಲ್ಲಿ, ಅಮ್ಮ ಸರು ನಿಧಾನ ಕೊಡು ಸರು, ಬಿಸಿ ಇದೆ, ಸ್ಯಾನೆ ನೋವಾಯ್ತೈತೆ, ಮೆತ್ತಗೊತ್ತು ಸರು ಅಂತಾಗ, ಅಕ್ಕ ಬಿಸಿ ಇದ್ರೆ ತಾನೇ ಬೇಗ ನೋವು ವಾಸಿ ಆಗೋದು, ಇಲ್ಲಾಂದ್ರೆ ವಾಸಿ ಆದತ್ತೆ. ಅಲ್ಲ ಕಣಕ್ಕ, ನೀನು ಯಾಕಕ್ಕ ಬೀಳಕ್ಕೆ ಹೋದೆ, ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು ತಾನೇ ಅಂತ ಸರು ಹೇಳ್ತಾಳೆ. ಸರು ಅದು ಹಂಗಲ್ಲ ಸರು ಅಂದಾಗ, ಮತ್ತಿನ್ನೇನಕ್ಕ ಹುಷಾರಾಗಿ ಹೋಗಿ ನೋಡ್ಕೊಂಡು ಓಡಾಡಬೇಕಲ್ವ, ಬಿದ್ದೆ ನೋಡು ಇವಾಗ ಹೆಂಗಾಗದೆ ನೋಡು, ಈಗ ನೋವು ತಿಂತಿರೋಳು ನೀನು, ಹುಷಾರಾಗಿ ಹೋಗ್ಬೇಕಲ್ವ ಅಂದಾಗ, ಸರು ನಿಂಗೆ ಯಾರು ಹೇಳಿದ್ದು ನಾನು ಬಿದ್ದೆ ಅಂತ ಅಂದಾಗ, ಮತ್ತು ಇದು ಹೆಂಗಾಯಿತು ನೋವು ಅಂತ ಸರು ಕೇಳ್ತಾಳೆ. ಸರು ನಾನು ಬಿದ್ದಿದ್ದಲ್ಲ ಸರು, ನಂಗೆ ಯಾರೋ ಹಿಂದೆಯಿಂದ ಬಂದು ಹೊಡೆದಿದ್ದು ಅಂದಾಗ, ಹೊಡೆದಿದ್ದ ಏನಕ್ಕ ಹೇಳ್ತಾ ಇದೀಯ ನೀನು ಅಂದಾಗ, ಹೌದು ಸರು, ಯಾರೋ ಹಿಂದೆಯಿಂದ ಬಂದು ನನ್ನ ತಲೆಗೆ ಜೋರಾಗಿ ಹೊಡೆದ್ರು, ಆದರೆ ಯಾರು ಅಂತ ಗೊತ್ತಿಲ್ಲ ಸರು ಅಂದಾಗ, ಅಯ್ಯೋ ಅವ್ರ ಕೈ ಕರಿನಾಗ್ರವ್ ಕಡಿಯ, ನಿಂಗೆ ಹೆಂಗೆ ಹೊಡೆದವ್ರು ನೋಡಕ್ಕ, ಸಾನೇ ನೋವಾಗದೆ, ಅವ್ರಿಗಂತೂ ಒಳ್ಳೇದಾಗಕ್ಕಿಲ್ಲ ಕಣಕ್ಕ, ಎಷ್ಟು ಅಪ್ಪ ಊದ್ಕೊಂಡದೆ ಕಣಕ್ಕ ಅಂತ ಸರು ಹೇಳ್ತಾಳೆ. ಹ್ಞೂ ಸರು, ಯಾರು ಅಂತ ಗೊತ್ತಾಗಲಿಲ್ಲ ಸರು, ಅವಾಗ ನಾನು ಜ್ಞಾನ ತಪ್ಪೋದ್ನಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಹೇಳ್ತಾಳೆ. ಅಕ್ಕ ಗೆಪ್ತಿ ಮಾಡ್ಕೋ ಅಕ್ಕ, ಅವರು ನಿನಗೆ ಹೊಡೆದಾಗ ಏನಾರು ಒಂದು ಸುಳ್ಳು ಬಿಟ್ಟು ಹೋಗಿರ್ತಾರೆ, ಸ್ವಲ್ಪ ಗೆಪ್ತಿ ಮಾಡ್ಕೋ, ಗೆಪ್ಕಿ ಬರ್ತದೆ ಅಂತ ಅಂದ್ಬಿಟ್ಟು ಸರು ಹೇಳ್ತಾಳೆ. ವಿದ್ಯೆ ಜ್ಞಾಪಿಸ್ಕೋತಾಳೆ, ಅದ್ರೊಳಗೆ ಏನೂ ಗೊತ್ತಾಗಲ್ಲ ಪಾಪ. ಅವಾಗ ಇಲ್ಲ ಸರು, ಏನು ಗೆಪ್ತಿಗೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಯ್ಯೋ ಅಕ್ಕ ನೋಡಕ್ಕ ಹೆಂಗಾಗೈತೆ ಪಾಪ, ಸಾನೇ ನೋವಾಗೈತಲ್ವ ಅಕ್ಕ, ನೀನು ಹೇಳ್ತಿದ್ರೆ ನನಗೆ ದಿಗ್ಲಾಯ್ತೈತೆ ಕಣಕ್ಕ, ಏನಕ್ಕ ಅಂದಾಗ, ಹ್ಞೂ ಸರು ಅಂದಾಗ, ಅವಾಗ ಅಕ್ಕ ಹುಷಾರಾಗಿರೋ ಅಕ್ಕ ನೀನು ಅಂತ ಸರು ಹೇಳ್ತಾಳೆ. ಅವ್ರಿಗಂತೂ ಒಳ್ಳೇದಾಗಕ್ಕಿಲ್ಲ ಕಣಕ್ಕ, ನೋಡು ನಿಂಗೆ ಹೆಂಗೆ ಹೊಡೆದವ್ರೆ ಪಾಪ ಅಂತ ಅಂದ್ಬಿಟ್ಟು ಸರು ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಅವಾಗ ಸರಿ ಅಂದ್ಬಿಟ್ಟು ಇದೆಯಾ, ನನಗೆ ಗೊತ್ತು ಈ ಕೆಲಸ ಮಾಡ್ರೂ ಆ ಸುಭಾಸನೆಯ, ಆದರೆ ನನ್ನ ಹತ್ರ ಸಾಕ್ಷಿ ಇಲ್ವೇ, ಯಾರೂ ನಂಬಕ್ಕಿಲ್ಲ ಈಗ ಅವನೇ ಹೊಡೆದವನೇ ಅಂದರೆ, ನಾನು ಏನು ಮಾಡಲಿ, ಹೆಂಗೆ ಹೇಳಲಿ, ಯಾರಿಗೆ ಒಪ್ಪಿಸ್ಲಿ ನಾನು ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅದೇ ಸಮಯಕ್ಕೆ ಭದ್ರ ಬರ್ತಾರೆ. ಸರೋ ಸರೋ ಅಂತ, ಬಾಬಾ ಏಳಿಂದಾಗ ಏನು ಮಾಡ್ತಿದ್ದೀವಿ ಸರ್ ಅಂದಾಗ, ಅಕ್ಕಂಗೆ ನೋವಾಗೋದಲ್ಲ ಬಾಬಾ, ಉಪ್ಪಿನ ಶಾಖ ಕೊಡ್ತಾಯಿದ್ದೀನಿ ಅಂತ ಸರು ಹೇಳ್ತಾಳೆ. ಅದಕ್ಕೆ ಹೇಳೋದು, ಆಗಿನ ಸಾಹಸಕ್ಕೆ ಕೈ ಹಾಕಕ್ಕೆ ಹೋಗ್ಬಾರ್ದು, ದೊಡ್ಡದಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಹೋಗ್ಬಿಟ್ಟಾಳೆ ಅಂತ ಅಂದ್ಬಿಟ್ಟು ಭದ್ರ ಹೇಳ್ತಾರೆ. ಆವಾಗ ಇದೆಯಾ, ಅಯ್ಯ ಸರು ನಾನು ಹುಷಾರಾಗಿ ಹೋದೆ ಸರು, ಏನು ಮಾಡೋಕ್ಕಾಯ್ತದೆ ಅಂದಾಗ, ಅದಕ್ಕೆ ಹೇಳೋದು ಹುಷಾರಾಗಿರಬೇಕು, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅವಾಗ ಸರುಗೆ ಹೇಳ್ತಾ ಇರ್ತಾರಲ್ಲ ನಾನು, ಸರು ಅಕ್ಕ ಅಂತಾಳೆ, ಈ ಕಡೆ ಭದ್ರ ಹೇಳಿದಾಗ ಭಾವ ಅಂತಾಳೆ. ಆಮೇಲೆ ಅಕ್ಕ ಅಂದಾಗ, ಏನು ಸರು ಮಾಡೋದು, ಎಲ್ಲ ಟೈಮು ಎಲ್ಲಾಗಲೂ ಸಂದಕ್ಕಿರೋಕ್ಕಿಲ್ಲ, ಏನು ಮಾಡೋಕ್ಕಾಯ್ತದೆ ಅಂತ ವಿದ್ಯೆ ಅಂತಾಳೆ. ಆಮೇಲೆ ಸರು ಭಾವ ಅಂದಾಗ, ಅಲ್ಲ ಸರು ಟೈಮ್ ಅಲ್ಲ ಸರು, ನಾವು ಹುಷಾರಾಗಿರಬೇಕು ಅಂತ ಹೇಳು ಸರು, ಯಾವುದೇದು ಏನೇನು ಮಾಡಬೇಕು ಅವಾಗ ಮಾಡಬೇಕು, ದೊಡ್ಡದಾಗಿ ನಾನು ಸಾಧನೆ ಮಾಡ್ತೀನಿ ಅಂತ ಹೋಗ್ಬಿಡೋದಲ್ಲ ಸರು ಅಂತ ಭದ್ರ ಹೇಳ್ತಾರೆ. ಅಕ್ಕ ಅಂದಾಗ, ಅಯ್ಯೋ ನಾನೇನು ಸಾಧನೆ ಮಾಡೋಕ್ಕೆ ಹೋಗಿಲ್ಲ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೋಗಿದ್ದು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಓಹೋ ಅದಕ್ಕೆ ಸರು ಕೋಪ ಕಮ್ಮಿ ಮಾಡ್ಕೋಬೇಕು ಅಂತ ಅನ್ನೋದು, ನಾನೇನು ಕೋಪ ಇಲ್ಲ ಅಂತ ಹೇಳು ಸರು ಅಂದಾಗ, ಭಾವ ಅಂತಾಳೆ. ಆಮೇಲೆ ಕೋಪನೂ ಕೊಬ್ಬು ಎರಡು ಕಮ್ಮಿ ಮಾಡ್ಕೋಬೇಕು, ಅಲ್ಲೋಡು ಹೆಂಗಾಡ್ತಾಳೆ ನೋಡು ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಅಕ್ಕ ಅಂತ ಈ ಕಡೆ ಸರು ವಿದ್ಯೆಂಗೆ ಹೇಳ್ತಾಳೆ, ನನಗೇನು ಕೋಪ ಕೊಬ್ಬು ಏನು ಇಲ್ಲ ಅಂತ ಹೇಳು ಸರು ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಆವಾಗ ಸರಿ ಅಂದ್ಬಿಟ್ಟು ಅಕ್ಕ ಅಂತ ಅಂದ್ಬಿಟ್ಟು ಈ ಕಡೆ ಹೇಳ್ತಿರ್ತಾಳೆ, ಈ ಕಡೆ ಭದ್ರಂಗೆ ಭಾವ ಅಂತ ಹೇಳ್ತಿರ್ತಾಳೆ. ಅವಾಗ ಸರು ಈಗ ನಂಗೆ ಕೋಪ ಬರ್ಸ್ಬೇಡ, ಹೋಗ್ಬಿಡು ಅಂತ ಹೇಳು ಸರು, ಇಲ್ಲಾಂದ್ರೆ ಅಷ್ಟೇ ಇವಾಗ ಅಂತ ಅಂದ್ಬಿಟ್ಟು ವಿದ್ಯೆ ಅಂತಾಳೆ. ಭಾವ ಅಂದಾಗ, ಇದಕ್ಕೆ ಅವ್ನು ಕಮ್ಮಿ ಇಲ್ಲ ಕೋಪಕ್ಕೆ ಅಂತ ಅಂದ್ಬಿಟ್ಟು ಭದ್ರ ಹೋಯ್ತಾರೆ. ಆಮೇಲೆ ಸರು, ಅಕ್ಕ ಯಾಕೆ ಅಕ್ಕ ಹಂಗೆ ಆಡ್ತೀಯಾ ಅಂತ ಅಂದ್ಬಿಟ್ಟು ಸರು ಕೇಳ್ತಾಳೆ. ನೋಡು ಸರು, ಈಗಲೇ ನಂಗೆ ನೋವು ಅಂತ ನಾನು ಎಷ್ಟು ಒದ್ದಾಡ್ತಿದ್ದೀನಿ, ಅದರಲ್ಲೂ ಬಂದು ಹಿಂಗೆಲ್ಲ ಮಾತಾಡ್ತಾರೆ, ನಂಗೆ ನೋವಾಕಿಲ್ವೇ ಮನಸ್ಸಿಗೆ ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಅಕ್ಕ ಭಾವ ನಿನ್ನ ಮೇಲೆ ಪುರೋಹಿತದ ತಾನೇ ಅದೆಲ್ಲ ಅಂದಿದ್ದು, ನೀನು ಯಾಕೆ ಹೋದೆ ನೋಡಿ ಇಂಥ ಪರಿಸ್ಥಿತಿಲಿ ಹಿಂಗೆ ಮಾಡ್ಕೊಂಡಿದ್ದೀಯ ಅಂತ ಭಾವಂಗೆ ನಿನ್ನ ಮೇಲೆ ಪುರೋಹಿತಿ ಕಣೆ, ಅದಕ್ಕೆ ಭಾವ ನಿನ್ಗೆ ಹೇಳಕ್ಕೆ ಬಂದರು, ಆದರೆ ನೀನು ಅರ್ಥ ಮಾಡ್ಕೊತಿಲ್ಲ, ಅದರಲ್ಲೂ ಕೋಪ ಮಾಡ್ಕೊತಿಯಲ್ಲೇ ಅಕ್ಕ ನೀನು ಅಂತಂದ್ಬಿಟ್ಟು ಸರು ಸುಮ್ಕಿರ್ತೀಯಾ ಅಂತ ರೇಗ್ತಾಳೆ ವಿದ್ಯೆ. ಅವಾಗ ಸರು ಜೋರಾಗಿ ಉಪ್ಪಿನ ಶಾಖ ಕೊಡ್ತಾಳೆ. ಸರು ನೋಯ್ತದೆ ಕಣೆ ಅಂದಾಗ, ಮತ್ತಿನ್ನೇನು ಅಂದಾಗ, ಅಲ್ಲ ಕಣೆ ಸರು, ನಾನು ನಿಮ್ಮ ಅಕ್ಕ ಕಣೆ ಹೊಸಿ ನಿಧಾನಕ್ಕೆ ಒತ್ತೆ ಅಂದಾಗ, ನಂಗೆ ಗೊತ್ತು, ಆದರೆ ಬಾವು ನಂಗೆಲ್ಲ ಅನ್ಬೇಡ ಕಣಕ್ಕ ನೀನು ಅಂತ ಸರು ಅಂತಾಳೆ. ಅವಾಗ ಆಯಿತು ಅಂತಂದ್ಬಿಟ್ಟು ವಿದ್ಯೆ ಅಂತಾಳೆ. ಸರಿ ಇಲ್ಲಿ ಕಡೆ ಏನಾಗುತ್ತೆ, ಈಶ್ವರಿ ಚಿತ್ರ ಸುಭಾಷ ಕೂತಿರ್ತಾರೆ. ಚಿತ್ರ ಒಡವೆಲ್ಲ ಹಾಕೊಂಬಂದ್ಬಿಟ್ಟು, ಅಪ್ಪ ಈಗ ಸಮಾಧಾನ ಆಯಿತು ಕಣವ್ವ, ಒಡವೆ ಹಾಕೊಂಡು ಎಷ್ಟು ದಿವಸ ಆಗಿತ್ತು ಕಣವ್ವ ನಾವು ಅಂದಾಗ, ಆಮೇಲೆ ಈಶ್ವರಿ ಸುಮ್ಮನೆ ಕೂತಿರ್ತಾಳೆ. ಅವಾಗ ಚಿತ್ರ, ಏನು ಯೋಚನೆ ಮಾಡ್ತಿದ್ಯಾ, ನೀನಿರೋ ಖುಷಿ ನೋಡಿದ್ರೆ, ನೀನು ಯೋಚನೆ ಮಾಡೋದು ನೋಡಿದ್ರೆ ಯಾರೋ ಗೋರಿ ಕಟ್ಟಂಗೆ ಕಾಣ್ತಿದ್ಯಲ್ಲ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಈಶ್ವರಿ, ಹ್ಞೂ ಕಣೆ
ಅದೇ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಆಮೇಲೆ ಸುಭಾಷ ನೋಡು ಸುಭಾಷ, ನೀನು ಆ ಭದ್ರನ ಸಮ ಬರಬೇಕು ಅಂತ ನಾನು ದಿನಾ ಒದ್ದಾಡಿದ್ದೀನಿ ಕಣಪ್ಪ. ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನಪ್ಪ ನೀನು ಆ ಒಂದು ಸಮ ಬರಬೇಕು ಅಂತ. ಇವತ್ತು ನೀನು ಅವ್ನ ಸಮಕ್ಕೆ ಬಂದು ಶಿವರಾಮೇಗೌಡರನ್ನ ಪ್ರೀತಿ ಕಳ್ಸ್ಕೊಂಡಿದ್ದೀಯ ಕಣಪ್ಪ. ಇದು ನಿಂಗೆ ಉಳಿಸ್ಕೊಂಡು ಹೋಗ್ಬೇಕು ನೀನು. ನಾವಿಡೋ ಹೆಜ್ಜೆ ಪ್ರತಿಯೊಂದು ಹೆಜ್ಜೆಲೂ ನಾವು ಹುಷಾರಾಗಿರಬೇಕು ಕಣಪ್ಪ ಅಂತ ಅಂದ್ಬಿಟ್ಟು ಈಶ್ವರಿ ಸುಭಾಷಂಗೆ ಹೇಳ್ತಾಳೆ. ಅದು ಹಂಗಿರ್ತೀನಿ ಬಿಡವ ಅಂತ ಸುಭಾಷ್ ಹೇಳ್ತಾನೆ. ಹಂಗಲ್ಲ ಕಣಪ್ಪ, ಇವತ್ತು ನೀನು ಮಾಡಿದ್ದು ಕೆಲಸದಿಂದ ನಾನು ಮಾಡಿರೋ ತಪ್ಪು ನೀನು ಬುದ್ಧಿ ಇಲ್ದಂಗೆ ಮಾಡ್ಕೊಂಡಿದ್ದಲ್ಲ, ಆ ತಪ್ಪು ನಾನು ಮಾಡಿದ ತಪ್ಪು ಎಲ್ಲ ಮರೆತುಬಿಟ್ಟು ಆ ಶಿವರಾಮೇಗೌಡ ಇವತ್ತು ನಮ್ಮ ಮನೆ ಒಳಗೆ ಸೇರಿಸ್ಕೊಂಡವ್ರೆ ಅಂದರೆ ಇವಾಗ ನೀನು ಯೋಚನೆ ಮಾಡು ನೀನು ಎಲ್ಲಿದ್ದೆ ಅಂತ ಹೇಳ್ಬಿಟ್ಟು. ಇದೇ ಥರ ನೀನು ಹುಷಾರಾಗಿರಬೇಕು ಕಣಪ್ಪ. ನಿನ್ನನ್ನು ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ ನಾನು ಎಷ್ಟು ದಿನ ಕಷ್ಟಪಟ್ಟಿದ್ದೀನಿ ಗೊತ್ತೇನಿಲ್ಲ ಅಂತ ಅಂದ್ಬಿಟ್ಟು ಸುಭಾಷಂಗೆ ಈಶ್ವರಿ ಹೇಳ್ತಾಳೆ. ಅವಾಗ ಚಿತ್ರ, ಅವ್ವ ನನ್ನ ತಮ್ಮ ಇನ್ನು ಮುಂದಕ್ಕೆ ಹಿಂಗೆ ಇರ್ತಾನೆ ಕಣ್ ಬಿಡವ, ನೀನು ಕಣ್ಣಾಕ್ಬೇಡ, ಆಮೇಲೆ ನನ್ನ ತಮ್ಮಂಗೆ ದೃಷ್ಟಿ ಆಗೋಯ್ತೈತೆ ಅಂತ ಅಂದ್ಬಿಟ್ಟು ಚಿತ್ರ ಅಂತಾಳೆ. ಅವಾಗ ಸುಭಾಷ, ಚಿತ್ರಕ್ಕ ಅದು ದೃಷ್ಟಿ ಹಾಕಿರೋದಲ್ಲ ಅವ್ವ, ನನ್ನ ಬಗ್ಗೆ ಇರೋ ಕಾಳಜಿಗೆ ಹೇಳ್ತಾ ಇರೋದು, ಹುಷಾರಾಗಿರು ಅಂತ ಅಂದಾಗ ಆಮೇಲೆ ಆಯಿತು ಬಿಡವ, ಇನ್ನು ಮುಂದಗುಟ್ಟೆ ನಾನು ಇಡೋ ಹೆಜ್ಜೆನ ಯೋಚನೆ ಮಾಡೇ ಇಡ್ತೀನಿ ಕಣವ ಅಂತ ಅಂದ್ಬಿಟ್ಟು ಸುಭಾಷ್ ಹೇಳ್ತಾನೆ. ಹಂಗೆ ಇರಬೇಕು ಕಣಪ್ಪ. ನೋಡಿ ಇವಾಗ ನೀನು ಮಾಡಿರೋ ಕೆಲಸದಿಂದ ನಮ್ಮೆಲ್ಲರಿಗೂ ಎಂಥ ಒಳ್ಳೆ ಪರಿಸ್ಥಿತಿ ಬಂದೈತೆ ನೋಡೆಲ್ಲ ಒಟ್ಟಿಗೆ ಬಂದು ಸೇರ್ಕೊಂಡಿದ್ದೀವಿ. ಹಿಂಗೆ ಇರಬೇಕು, ನಾವು ಇಡೋ ಹೆಜ್ಜೆನ ಹುಷಾರಾಗಿಡಬೇಕು. ಯಾಕೆಂದರೆ ನಿಯತ್ತಾಗಿರೋರು ಅವ್ರೇನೇ ಹೆಜ್ಜೆ ಇಟ್ಟರು ಹೆದರಲ್ಲ. ಆದರೆ ನಾವು ಕುತಂತ್ರದಿಂದ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು ಹುಷಾರಾಗಿ, ಸುತ್ತಲೂ ಯಾರವ್ರು ಏನು ಅಂತ ಅಂದ್ಬಿಟ್ಟು ಈಶ್ವರಿ ಸುಭಾಷಂಗೆ ಹೇಳ್ಕೊಡ್ತಾ ಇರ್ತಾಳೆ. ಅದೇ ಆಯ್ತು ಕಣ್ ಬಿಡವ ಅಂತ ಸುಭಾಷ್ ಹೇಳ್ತಾನೆ. ಹಂಗಲ್ಲ ಕಣ ಸುಭಾಷ, ಇವಾಗ ಸಿಂಹ ಬೇಟೆ ಆಡಿದಾಗ ಆ ಮೂತಿ ಮುಖ ಎಲ್ಲನೂ ಬೇಟೆ ಆಡಿದ್ದೀನಿ ಅಂತ ತೋರಿಸ್ಕೊತದೆ. ಆದರೆ ನರಿ ನೋಡು, ಅದೇನೇ ಮಾಡಿದ್ರೂ ಯಾರಿಗೂ ಗೊತ್ತಾಗಲ್ಲ. ಹಂಗೇನು ನಾವು ನರಿ ಥರ ಇರಬೇಕು, ನಾವು ಏನೇ ಮಾಡಿದ್ರೂ ಯಾರಿಗೂ ಗೊತ್ತಾಗಬಾರ್ದು. ಆ ಥರ ನಾವು ಯೋಚನೆ ಮಾಡಬೇಕು ಕಣ್ಲಾ ಅಂತ ಅಂದ್ಬಿಟ್ಟು ಸುಭಾಷಂಗೆ ಈಶ್ವರಿ ಹೇಳ್ಕೊಡ್ತಾಳೆ. ಈಶ್ವರಿ, ಸುಭಾಷ ಆಯಿತು ಬಿಡವ, ನಾವು ಇನ್ಮೇಲೆ ನರಿ ಥರನೇ ಎಲ್ಲ ಯೋಚನೆ ಮಾಡೋಣ, ನೀನೇನು ಯೋಚನೆ ಮಾಡಬೇಡ ಕಣವ ಅಂದಾಗ, ನೋಡಪ್ಪ ಇವಾಗ ಹೆಂಗಿದ್ದೀವೋ ನಾವು ಹಿಂಗೆ ಇರಬೇಕು, ಅದೇ ಥರನೇ ಇರೋಂಗೆ ನೀನು ಯೋಚನೆ ಮಾಡಬೇಕು, ಅರ್ಥ ಆಯ್ತು ಅಂದಾಗ ಆಯಿತು ಕಣವ ಅಂತ ಅಂದ್ಬಿಟ್ಟು ಸುಭಾಷ ಅಂತಾನೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಶಿವರಾಮೇಗೌಡರು ಮಾತಾಡ್ಸೋಕ್ಕೆ ಪಕ್ಷದ ನಾಯಕರುಗಳು, ಒಬ್ಬರು MLA ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಶಿವರಾಮೇಗೌಡರು, ಮೋಹನ, ಅಜ್ಜಿ, ಚಂಪಾ, ಚಿತ್ರ ಎಲ್ಲರೂ ಇರ್ತಾರೆ ಅಲ್ಲೇನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಈಶ್ವರಿನೂ ಅಲ್ಲೇ ಇರ್ತಾಳೆ. ಅವಾಗ ಅವರು ಶಿವರಾಮೇಗೌಡರ ಬಗ್ಗೆ ಅವರು MLA, ನಾನು ಗೆದ್ದು ಇನ್ನೂ MLA ಆಗೇ ಇದ್ದೀನಿ, ಶಿವರಾಮೇಗೌಡರು ಒಂದು ಸತಿ ಗೆದ್ದಿದ ತಕ್ಷಣ ಮಂತ್ರಿ ಆಗೋದ್ರು ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂತಿರ್ತಾರೆ. ಅವಾಗ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ, ನೀವು ಆರೋಗ್ಯವಾಗಿದ್ದೀರಾ, ಈಗ ಹೆಂಗಿದ್ದೀರಾ ಅಂತಂದ್ಬಿಟ್ಟು ಪಕ್ಷದ ನಾಯಕರೆಲ್ಲ ಮಾತಾಡ್ತಾರೆ. ಆರೋಗ್ಯವಾಗಿದ್ದೀನಿ, ಏನಿಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಅಂತಾರೆ. ಆವಾಗ ಇವರು ಸಂಪತ್ತು ಅನ್ನೋರು MLA ಬಂದಿರ್ತಾರಲ್ಲ ಅವರು, ಈಗ ಹೆಂಗಿದ್ದೀರಾ ಗೌಡ್ರೆ, ಆರಾಮಾಗಿದ್ದೀರಾ ಅಂದಾಗ, ಆರಾಮಾಗಿದ್ದೀನಿ, ಏನು ಯೋಚನೆ ಇಲ್ಲ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಮಾತಾಡ್ತಾರೆ. ಅವಾಗ ಅಲ್ಲ ಸಂಪತ್ತು, ನಾನು ಈ ನಡುವೆ ನೀನು ಬಂದೇ ಇರಲಿಲ್ಲ ನಮ್ಮ ಮನೆ ಕಡೆಗೆ, ಈಗ ಅಪರೂಪಕ್ಕೆ ಬಂದುಬಿಟ್ಟಿದೆಯಲ್ಲಪ್ಪ ಅಂದಾಗ, ಏನಿಲ್ಲ ಮುಂಚೆನೇ ಬಂದು ನಿಮ್ಮನ್ನು ವಿಚಾರಿಸೋಣ ಅಂದ್ಕೊಂಡೆ, ಆದರೆ ನಿಮ್ಗೆ ತೊಂದರೆ ಕೊಡೋದು ಬೇಡ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ, ಆಮೇಲೆ ಬರೋಣ ಅಂತ ಸುಮ್ಮನಾದೆ ಅಂತ ಅಂದ್ಬಿಟ್ಟು ಸಂಪತ್ತು ಅನ್ನೋರು ಹೇಳ್ತಾರೆ. ಆಗ ಶಿವರಾಮೇಗೌಡರು, ಈಗೇನಿಲ್ಲ ಹೊಸಿ ಪರವಾಗಿಲ್ಲ ಆರಾಮಾಗಿದ್ದೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮತ್ತು ಇನ್ನೇನಪ್ಪ ಸಮಾಚಾರ ಅಂದಾಗ ಆಮೇಲೆ ಈ ಸಂಪತ್ತವರು, ಏನು ಹೇಳೋಣ, ಎಲ್ಲ ಸಮಾಚಾರಗಳು ಇರ್ತಾವಲ್ಲ ಮನೆಗಳು ಅಂದಮೇಲೆ ಅಂತಂದಾಗ, ಯಾಕಪ್ಪ ಸಂಪತ್ತು, ಏನು ವಿಷಯ, ಏನು ಹಿಂಗೆ ಹೇಳ್ತಾ ಇದೆಯಾ, ಏನಾಯಿತು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳ್ತಾರೆ. ಇವಾಗ ಅದು ಏನಿಲ್ಲ, ಸ್ವಲ್ಪ ಮನೇಲಿ ಹಿಂಗೆ ಏನಾರು ತೊಂದರೆಗಳು ಇರ್ತಾವೆ ನೋಡಿ, ಸಮಸ್ಯೆಗಳು ಅಂತ ಅಂದ್ಬಿಟ್ಟು ಅವ್ರು ಅಂತಾರೆ. ಸಮಸ್ಯೆನಾ, ಏನಪ್ಪ ಅಂಥದ್ದು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಕೇಳಿದಾಗ, ಏನಿಲ್ಲ, ನನ್ನ ಮಗಳಿಗೆ ಮದುವೆ ಮಾಡಿದೆ ಒಳ್ಳೆ ಕಡೆನೇ ಕೊಟ್ಟು, ಆದರೆ ಇವಳು ನಾನು ಬಾಳಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಇವಾಗ ಡೈವರ್ಸ್ಗೆ ಹೋಯ್ತಾವಳೆ, ಡೈವರ್ಸ್ ತಗೋತೀನಿ, ನನಗೆ ಅವನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತವಳೆ, ಏನು ಮಾಡೋದು ಹೇಳಿ, ನನಗೂ ಯೋಚನೆ ಮಾಡಿ ಸಾಕಾಗ್ಬಿಟ್ಟದೆ, ನನ್ನ ಮಗಳದೊಂದು ಜೀವನ ಒಂದು ಸರಿ ಹೋಗ್ಬಿಟ್ಟಿದ್ರೆ ಎಲ್ಲ ಸರಿಗಿತ್ತು, ಅದೊಂದೇ ನಮ್ಗೆ ಯೋಚನೆ ಇರೋದು ಅಂತ ಅಂದ್ಬಿಟ್ಟು ಸಂಪತ್ತು ಅನ್ನೋರು ಹೇಳ್ತಾರೆ. ಅವಾಗ ಶಿವರಾಮೇಗೌಡರು, ಅಯ್ಯೋ ಬಿಡಿ, ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು, ಯೋಚನೆ ಮಾಡಿದ್ರೆ ಆಯ್ತತೆ, ಎಲ್ಲರ ಮನೇಲೂ ಸಮಸ್ಯೆ ಇದ್ದೇ ಇರ್ತದೆ, ಯಾರ ಮನೇಲಿ ಸಮಸ್ಯೆ ಇರಲ್ಲ ಅಂತ ಹೇಳಿ ನೋಡೋಣ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಸಮಸ್ಯೆ ಇರ್ತದೆ ಗೌಡ್ರೆ, ಆದರೆ ನೆಮ್ಮದಿ ಇರಬೇಕಲ್ವರ ಹೇಳಿ, ಅವಳು ನೋಡಿದಾಗೆಲ್ಲ ನಂಗೆ ಅದೊಂದೇ ಯೋಚನೆ ಕಾಡ್ತಿರ್ತದೆ, ನನ್ನ ಮಗಳದು ಹಿಂಗೆ ಆಯ್ತಲ್ಲ ಜೀವನ ಅಂತ ಹೇಳ್ಬಿಟ್ಟು, ಏನು ಮಾಡೋದು ಹೇಳಿ ಅಂದಾಗ, ಏನು ಮಾಡೋಕ್ಕಾಗಲ್ಲ, ಎಲ್ಲ ದೇವ್ರವನೇ, ದೇವ್ರು ನೋಡ್ಕೊತಾನೆ ಅನ್ಕೊಂಡು ಸುಮ್ಮನಾಗಬೇಕು, ಮನುಷ್ಯ ಅಂದಮೇಲೆ ಸಮಸ್ಯೆ ಇದ್ದೇ ಇರ್ತದಲ್ವ, ಏನು ಮಾಡೋಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಅವಾಗ ಅಜ್ಜಿ, ನಮ್ಮ ಮನೇಲಿ ಮಾತ್ರ ಇರೋದು ಈ ಥರ ಅಂದ್ಕೊಂಡೆ, ಎಲ್ಲರ ಮನೇಲೂ ಐತೆ, ಹಂಗಾರೆ ಎಲ್ಲರ ಮನೆ ದೋಸೆನೂ ತೂತೆಯ, ನಮ್ಮ ಮನೇಲಿ ಇವ್ರ ಮನೇಲಿ ಒಬ್ಬಳು ಮಗಳಿಗೆ ಹಂಗಾಗಿರೋದಕ್ಕೆ ಪಾಪ ಇವ್ರು ಯೋಚನೆ ಮಾಡ್ಕೊಂಡು ಕೂತವ್ರೆ, ನಮ್ಮ ಮನೇಲಿ ಇಬ್ಬರಿಬ್ಬರು ಹಂಗಾಗಿ ನಿಂತವ್ರಲ್ಲಪ್ಪ, ಅದು ಅಲ್ದಲ್ಲ ಇನ್ನೂ ಇಬ್ಬರು ಡ್ರೈವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಅವರು ಒದ್ದಾಡ್ತಾವ್ರೆ, ಅಂದರೆ ಭದ್ರಾ, ವಿದ್ಯಾ, ಚಿತ್ರ ಮತ್ತು ಚಂಪನ್ಗೆ ಅಜ್ಜಿ ಹೇಳೋದು ಅವ್ರಿಗೆ ಹೇಳೋದು ಅಜ್ಜಿ.
ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಮ್ಮನೇಲಿ ಹಿಂಗದೆ ನಾನು ನಮ್ಮನೇಲೇ ತೊಂದರೆ ಐತೆ ಅಂದ್ಕೊಂಡೆ. ನೋಡಿ ನಮ್ಮನೆ ಸಮಸ್ಯೆಗಿನ್ನ ಪಾಪ ಇವ್ರ ಮನೇಲೂ ಸಮಸ್ಯೆ ಐತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಜ್ಜಿ ಮನಸ್ಸಲ್ಲಿ ಅನ್ಕೊಂತಿರ್ತಾರೆ. ಆವಾಗ ಶಿವರಾಮೇಗೌಡರು, ಏನೂ ಆಗಲ್ಲ ಬಿಡಿ ಸಂಪತ್ತು, ಆ ಥರ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಒಳ್ಳೇದಾಯ್ತದೆ, ಸುಮ್ಕಿರಿ, ದೇವರವನೇ, ಏನು ಬಂದರೂ ನಾವು ಎದುರಿಸ್ಕೊಂಡು ನಿಂತ್ಕೋಬೇಕು ಅಷ್ಟೇನೆ, ಯಾವುದಕ್ಕೂ ನಾವು ಕುಗ್ಗಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳ್ತಾರೆ. ಆಮೇಲೆ ಸರಿ ಗೌಡ್ರೆ, ನಾವು ಬರ್ತೀವಿ, ವಿಶ್ರಾಂತಿ ತಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಶಿವರಾಮೇಗೌಡರು ಹೇಳಿದಾಗ ಸಂಪತ್ತನವರು, ಗೌಡ್ರೆ ಒಂದು ವಿಷಯ ಅಂದಾಗ, ಏನು ಹೇಳಿ ಅಂತ ಅಂದ್ಬಿಟ್ಟು ಗೌಡ್ರು ಕೇಳ್ತಾರೆ. ಸಂಪತ್ತು, ಹಂಗೇನಿಲ್ಲ, ಒಂದು ವಿಷಯ ಕೇಳ್ತೀನಿ, ಬೇಸರ ಮಾಡ್ಕೋಬೇಡಿ ಅಂದಾಗ, ಹೇಳಿ ಪರವಾಗಿಲ್ಲ ಅಂತ ಗೌಡ್ರು ಅಂತಾರೆ. ಸಂಪತ್ತವರು, ಏನಿಲ್ಲ, ನಿಮ್ಮ ಕಡೆ ಯಾವ್ದಾರು ಒಂದು ಒಳ್ಳೆ ಗಂಡಿದ್ರೆ ನೋಡಿ, ಮದುವೆ ಆಗಿ ಡೈವರ್ಸ್ ಆಗಿದ್ರೂ ಪರವಾಗಿಲ್ಲ, ಅಥವಾ ಹೆಂಡ್ತಿ ಇಲ್ಲಾಂದ್ರೂ ಪರವಾಗಿಲ್ಲ, ಒಳ್ಳೆ ಹುಡುಗ ಆಗಬೇಕು. ಆದರೆ ನಾವು ಸಾವುಕಾರ ಹುಡುಗನೇ ಬೇಕು ಅಂತ ನಾನೇನು ಕೇಳ್ತಾ ಇಲ್ಲ ನಿಮಗೆ, ಬಡವ್ರ ಹುಡುಗ ಆದರೂ ಪರವಾಗಿಲ್ಲ, ಒಳ್ಳೆ ಹುಡುಗ ಆಗಿದ್ರಿ ಹೇಳಿ, ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ, ನನ್ನ ಮಗಳದೊಂದು ಜೀವನ ಸರೋಕ್ಬಿಟ್ರೆ ಸಾಕು ಗೌಡ್ರೆ, ನನಗೆ ಇನ್ನೇನು ಬೇಡ ಅಂತ ಅಂದ್ಬಿಟ್ಟು ಸಂಪತ್ತವ್ರು ಹೇಳ್ತಾರೆ. ಶಿವರಾಮೇಗೌಡರು, ಹಂಗೆ ಆಗಲಿ ಬಿಡಿ, ಯಾರಾನ ಒಳ್ಳೆ ಹುಡುಗ ಸಿಕ್ಕರು ನಾನು ಹೇಳ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ, ಸುಮ್ಕಿರಿ, ನೀವು ಯೋಚನೆ ಮಾಡಬೇಡಿ ಅಂತ ಶಿವರಾಮೇಗೌಡರು ಸಂಪತ್ತವ್ರಿಗೆ ಹೇಳ್ತಾರೆ. ಸರಿ ಗೌಡ್ರೆ, ಆಯಿತು ಬರ್ತೀನಿ ಅಂದಾಗ, ಸರಿ ಆಯಿತು, ನಾನು ಹೇಳಿದ ಇಸ್ಸೆ ಮಾಡಿಬೇಡಿ ಗೌಡ್ರೆ ಅಂತ ಸಂಪತ್ತವ್ರು ಹೇಳ್ತಾರೆ. ಹಂಗೇನಿಲ್ಲ ಬಿಡಿ, ಹಂಗೇನಾರು ಒಂದು ಒಳ್ಳೆ ಹುಡುಗ ಸಿಕ್ಕಿದ ತಕ್ಷಣ ನಾನೇ ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಆಯಿತು ಬರ್ತೀವಿ ಅಂತ ಅಲ್ಲಿಂದ ಎಲ್ಲ ಹೊರಡ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಈಶ್ವರಿ ಪ್ಲ್ಯಾನ್ ಹಾಕತ್ತಿರ್ತಾಳೆ. ಏನಕ್ಕೆ, ಒಳ್ಳೆ ಹುಡುಗ ಬೇಕು ಅಂದಿದ ತಕ್ಷಣ ಸುಭಾಷನ್ ಮಾಡಬೇಕು ಅಂತ ಈಶ್ವರಿ ಪ್ಲ್ಯಾನ್ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಸುಭಾಷನ ಬಗ್ಗೆ. ಇವ್ರು ಹಿಂಗೆ ಹೇಳ್ತಾವ್ರೆ ಅಂದಮೇಲೆ ನಾನು ಯೋಚನೆ ಮಾಡಬೇಕು ಅಂತ ಮನಸ್ಸಲ್ಲಿ ಅಲ್ಲೇ ತಗೊಬಿಟ್ಟಿರ್ತಾಳೆ. ಯಾಕೆಂದರೆ ಚಂಪ ನನಗೆ ಗಂಡ ಬೇಡ ಅಂತ ತಲೆ ಬಿಚ್ಚಿ ಕೊಟ್ಬಿಟ್ಟಿರ್ತಾಳಲ್ಲ, ಅದಕ್ಕೆ ಇವಳು ಎಮ್.ಎಲ್.ಎ ಮಗಳಲ್ವಾ, ಡೈವರ್ಸ್ ಆಗಿರೋ ಪರವಾಗಿಲ್ಲ, ಸುಭಾಷಿಗೆ ಮದುವೆ ಮಾಡಿದ್ರೆ ಅವನು ಸೆಟ್ಲ್ ಆಗ್ತಾನೆ ಅನ್ನೋದು ಈಶ್ವರಿ ತಲೆಲ್ಲ ಅಲ್ಲೇ ಓಡ್ತಾ ಇರ್ತದೆ. ಎಲ್ಲ ನಿಂತ್ಕೊಂಡೆಲ್ಲ ಕೇಳಿಸ್ಕೊತಿರ್ತಾಳಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ, ಅಣ್ಣ ಹೋಗೋಣ, ನಿನ್ನ ಅವರೆಲ್ಲ ಹೋದ್ಮೇಲೆ, ಅಣ್ಣ ಹೋಗೋಣ, ನೀನು ರೆಸ್ಟ್ ಮಾಡು, ಹುಳ ಹೆಂಗೆ ಕಚ್ಚೋದೆ ಏನು ಹೆಂಗೆ ಕಚ್ತು ಅಂತ ಹೇಳಿ ನಂಗೆ ತಲೆನೋವು ಬಂದ್ಬಿಟ್ಟೋದೆ ಕಣಣ್ಣ ಅಂತ ಅಂದ್ಬಿಟ್ಟು ಸಾವಿತ್ರಿ ಹೇಳ್ತಾಳೆ. ಅವಾಗ ಅಜ್ಜಿ ಅಂದರೆ ಅಮ್ಮಮ್ಮ, ಏಯ್ ಹೋಗೆ ನೀನು ಬಿತ್ಕ, ನಿನ್ಯಾರ ಕೇಳಿದ್ರು, ಅವನು ಮಂತ್ರಿ, ಅದಕ್ಕೆ ನನ್ನ ಮಗನ್ನ ಎಲ್ಲರೂ ಬಂದು ಅವ್ರ ಆರೋಗ್ಯನ ವಿಚಾರಿಸ್ತಾರೆ, ಅವನು ಎಲ್ರಿಗೂ ಹೇಳಲೇಬೇಕು, ಎಲ್ಲರಿಗೂ ಅವ್ನು ಉತ್ತರ ಕೊಡಲೇಬೇಕು, ಜನ ಬೇಡವಾ ನಮಗೆ, ಅದನ್ನು ಬಿಟ್ಬಿಟ್ಟು ಹಂಗೆ ಹೇಳೋಣ ಹಿಂಗೆ ಹೇಳೋಣ, ತಲೆನೋವು ಬರ್ತದೆ, ನೀನೇನು ಹೇಳ್ಬಾ ಅಂತ ಕರೆಸಿದ್ರ, ಹೋಗಿ ಬಿತ್ಕ ಹೋಗಿ, ಎಲ್ಲರ ಮುಂದೆ ನಿಂತ್ಕೊಂಡು ಹೇಳೋರ ಥರ ಒಳ್ಳೆಯವ್ರ ಥರ ಆಗ್ಬಿಟ್ಟು ಈಗ ಹಿಂದೆ ಮಾತಾಡ್ತೀರಾ, ಹೋಗ್ರೆ ಬಿತ್ಕೊಳ್ರೆ ಅವ್ವ ಮಗಳು ಅಂತ ಅಂದ್ಬಿಟ್ಟು ಅಜ್ಜಿ ರೇಗ್ತದೆ. ಅವಾಗ ಸಾವಿತ್ರಿನೂ ವಿನಂತಿ, ಬಾರೆ ವಿನಂತಿ ಅಂತ ಅಲ್ಲಿಂದ ಓಡ್ಬಿಡ್ತಾರೆ. ಈಶ್ವರಿ ಹಂಗೆ ಎಲ್ಲರೂ ಹೋದ್ಮೇಲೆ ಈಶ್ವರಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂತಾಳಲ್ಲಿ. ಆಮೇಲೆ ಚಿತ್ರ, ಅವ್ವ ಏನವ ಅಂದಾಗ, ಏನಿಲ್ಲ ಚಿತ್ರ, ಎಮ್.ಎಲ್.ಎ ಮಗಳು ಗಂಡು ಬೇಕಂತಲ್ಲ, ಅದಕ್ಕೆ ಯೋಚನೆ ಮಾಡ್ತಾವನಿ ಅಂತ ಯೋಚನೆ ಮಾಡ್ಕೊಂಡು ಚಿತ್ರ ಈಶ್ವರಿ ಇಬ್ಬರು ಅಲ್ಲೇ ನಿಂತ್ಕೊಂತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ವಿದ್ಯೆ ಇರ್ತಾಳೆ, ಅಕ್ಕಿ ಕೇರ್ತಾ ಇರ್ತಾಳೆ, ಭದ್ರ ಬರ್ತಾರೆ. ಅವಾಗ ಇದೆಯಾ ಅಂದಾಗ, ಏನು ಹೇಳಿ ಅಂದಾಗ, ಅಲ್ಲ ಇದೆಯಾ, ನೀನು ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನೀನು ಕಂಡ್ರಾಗಕ್ಕಿಲ್ಲ, ಈಶ್ವರಿ ಚಿಕ್ಕವಂಗಾಗಲಿ, ಚಿತ್ರಂಗಾಗಲಿ, ಸಾವಿತ್ರತ್ತೆಗಾಗಲಿ, ಇನ್ನಂತಿಗಾಗಲಿ ಯಾರಿಗೂ ನೀನು ಕಂಡ್ರಾಗಕ್ಕಿಲ್ಲ, ಆದರೂ ಅವ್ರಿಗೂ ಒಳ್ಳೇದು ಮಾಡಬೇಕು ಅಂತ ಮತ್ತರಕ್ಕೆ ನೀನು ಕಾಡಿಗೆ ಬಂದಲ್ಲ, ಯಾಕೆ ಅಂತ ಅಂದ್ಬಿಟ್ಟು ಭದ್ರ ಇದ್ದೀನಿ ಕೇಳ್ತಾರೆ. ಅಯ್ಯೋ, ಇವಾಗ ಅವರೆಲ್ಲರಿಗೂ ನಾನು ಕಂಡ್ರಾಗಕ್ಕಿಲ್ಲ ಅಂತ ನಾನು ಅವ್ರ ಬಗ್ಗೆ ಹಂಗೆ ಇದ್ದರೆ ನನಗೂ ಅವ್ರಿಗೂ ಏನು ವ್ಯತ್ಯಾಸ ಇರ್ತದೆ ಹೇಳಿ, ನನಗೆ ಅವರೆಲ್ಲರೂ ಸಂದಾಕಿರ್ಬೇಕು ಅನ್ನೋದು ಮುಖ್ಯ ಅಷ್ಟೇ, ಇನ್ನೇನು ಇಲ್ಲ ಅಂದಾಗ ಭದ್ರ, ಇದೆಯಾ ನೀನಾಗಲಿ ನಿಮ್ಮ ಡಾಕ್ಟ್ರು ಎಲ್ಲರೂ ಡಾಕ್ಟ್ರುಗಳು ಬಂದಿರಲ್ಲ ನಿನ್ನ ಕಡೆಯವ್ರು, ಅವರೆಲ್ರಿಗೂ ಆಗಲಿ ನಿಜವಾಗ್ಲೂ ನಮಗೋಸ್ಕರ, ನಮ್ಮ ಮನೆಯವ್ರಿಗೋಸ್ಕರ, ಊರಿನವ್ರಿಗೋಸ್ಕರ ಪಾಪ ಎಷ್ಟು ಕಷ್ಟಪಟ್ಬಿಟ್ರು ಅವರು, ನಿದ್ದೆ ಇಲ್ದಂಗೆ ಹಗಲು ರಾತ್ರಿ ಕಷ್ಟಪಟ್ಬಿಟ್ರು. ನಿಮ್ಮ ಡಾಕ್ಟ್ರುಗಳಾಗಲಿ, ನಿಮ್ಮ ಕಾಲೇಜವರಾಗಲಿ, ನೀನಾಗಲಿ ಎಷ್ಟು ಕಷ್ಟಪಟ್ರ, ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಭದ್ರ ಅಂತಾರೆ. ಪರವಾಗಿಲ್ಲ ಬಿಡಿ, ನಮ್ಮ ಕೆಲಸ ನಾವು ಮಾಡಬೇಕಲ್ವ ಅಂದಾಗ, ಹಂಗಲ್ಲ ಇದೆಯಾ, ಎಲ್ಲರಿಗೂ ನೀನು ಒಳ್ಳೇದೇ ಬಯಸ್ತೀಯ, ಆದ್ರೆ ಅವ್ರಿಗೆ ಯಾರಿಗೂ ನಿನ್ಕೊಂಡೋಗಕ್ಕಿಲ್ಲನೂ ನೀನು ಒಳ್ಳೇದು ಬಯಸ್ತೀಯಲ್ಲ ಅಂದಾಗ, ಅಯ್ಯೋ ಬಿಡಿ, ಅವ್ರಿಗಾಗಲ್ಲ ಅಂತ ಅಂದ್ಬಿಟ್ಟು ನಾವು ಹಂಗೆ ಮಾಡೋಕ್ಕಾಗತ್ತೆ, ಇವಾಗ ಚೇಳೆ ತಗೊಳ್ಳಿ, ಚೇಳೇನು ಹೇಳಿ, ಅದಕ್ಕೇನಿದ್ರು ಕುಟ್ಕೋ ಕೆಲಸ ಮಾತ್ರ ಅಲ್ವಾ, ಅದು ಚೇಳು ಕುಟುಕ್ತದೆ ಅಂದ್ಬಿಟ್ಟು ನಾವು ಅದಕ್ಕೆ ಕುಟ್ಕೋಕ್ಕಾಗತ್ತೆ ಹೇಳಿ ಅಲ್ವೇ ಅಂತಂದ್ಬಿಟ್ಟು ಭದ್ರಂಗೆ ವಿದ್ಯೆ ಹೇಳ್ತಾಳೆ. ಭದ್ರ ಹ್ಞೂ ಅನ್ಕೊಂಡು ಸುಮ್ಮನೆ ಆಯ್ತಾರೆ. ಆಮೇಲೆ ವಿದ್ಯಾ, ಅಲ್ಲ ನಾನೊಂದು ಮಾತು ಕೇಳಲೆ ಅಂದಾಗ, ಏನು ಕೇಳು ಅಂತ ಭದ್ರ ಅಂತಾರೆ. ನಿಮಗೂ ನನ್ನ ಕಂಡ್ರೆ ಆಗೋಕ್ಕಿಲ್ಲ, ಆದರೂ ನೀವು ನನ್ನ ಯಾಕೆ ಕಾಪಾಡಿದ್ರೆ ಹೇಳಿ, ನಾನು ಕೆಸರುಗುಂಡಿಗೆ ಬಂದಾಗಲೂ ಬಿದ್ದಾಗಲೂ ನನಗೆ ಕಾಪಾಡಿದ್ರ, ಆಮೇಲೆ ನಾನು ಜ್ಞಾನ ತಪ್ಪು ಬಿದ್ದಿದ್ದಾಗ, ಅಯ್ಯೋ ಬಿದ್ದಿರಿ ಬಿಡು, ನನಗೆ ನೀವು ಕಟ್ಕೊಂಡು ಅಂತ ನೀವು ಬರ್ಬೋದಿತ್ತು, ಆದರೆ ನೀವು ನನ್ನ ಎತ್ಕೊಬಂದು ನನಗೆ ಆರೈಕೆ ಮಾಡಿದ್ರಲ್ಲ, ನೀವ್ಯಾಕೆ ನನ್ನ ಎತ್ಕೊಬಂದ್ರೆ ಹೇಳಿ ಅಂದಾಗ, ಅದು ಹಂಗಲ್ಲ ಅಂದಾಗ, ಅದನ್ನೇ ಹೇಳ್ತಾ ಇದ್ದೀನಲ್ಲ ಹೇಳಿ ಅಂದಾಗ, ಅದೇನಿಲ್ಲ, ನಿನ್ನ ಜಾಗದಲ್ಲಿ ಯಾರೋ ಇದ್ದರೂ ನಾನು ಆ ಕೆಲಸ ಮಾಡ್ತಿದ್ದೆ, ಆದರೆ ನಿನಗೆ ಅಂತ ಅಂದ್ಬಿಟ್ಟು ಗೌಡ್ರು ಅಂತಾರೆ. ನನಗೆ ಅಂತ ವಿದ್ಯೆ ಕೇಳಿದಾಗ, ಗೌಡ್ರು ವಿದ್ಯನ್ಗೆ ಪ್ರೀತಿಸೋದು ಹೇಳಿದ್ದು ಮತ್ತು ವಿದ್ಯನ್ಗೆ ಮದುವೆ ಆಗೋಗೆಲ್ಲ ಅವ್ರು ಎಷ್ಟು ಇಷ್ಟಪಟ್ಟು ಮದುವೆ ಆಗಿದೆ ಅದೆಲ್ಲ ಜ್ಞಾಪಿಸ್ಕೊತಾರೆ. ಆಮೇಲೆ ವಿದ್ಯಾ, ಇಲ್ಲಿ ನೋಡಿ ದೊಡ್ಡವ್ರು ಹೇಳಿದಾರಲ್ವಾ,
ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸಬೇಕು ಅಂತ ಅದನ್ನೇ ನಾನು ಯೋಚನೆ ಮಾಡಿದ್ದೀನಿ ಅಟಯ್ಯ ಅಂತಂದ್ಬಿಟ್ಟು ವಿದ್ಯಾ ಅಂತಾಳೆ. ಬುದ್ರ ಅವ್ರ ಮಕ್ಕನೇ ನೋಡಿಕೊಂಡು ನಿಂತ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ವಿಡಿಯೋ ನೋಡಿದಿರೋ, ಸಪೋರ್ಟ್ ಮಾಡಿದಿರೋ, ಸಬ್ಸ್ಕ್ರೈಬ್ ಆಗಿರೋ ತುಂಬ 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 ಧನ್ಯವಾದಗಳು. ಹೊಸ್ದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.